ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿಗೆ ಹ್ಯಾಕರ್ಸ್ಗಳ ಕಾಟುವಂತೆ ಅವರ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿಗೆ ಹ್ಯಾಕರ್ಸ್ ಕಾಟ. ಉಪೇಂದ್ರ ಪ್ರಿಯಾಂಕಾ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ ಹ್ಯಾಕರ್ಸ್. ವಿಡಿಯೋ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೇ ನಮ್ಮ ಹೆಸರಿನಲ್ಲಿ ಹಣ ಕೇಳಿದರೆ ಯಾವುದೇ ಕಾರಣಕ್ಕೂ ಕೊಡಬೇಡಿ, ನನ್ನ ಫೋನನ್ನು ಹ್ಯಾಕ್ ಮಾಡಿರುವಂತಹ ಅನುಮಾನ ಬರ್ತಾ ಇದೆ, ಮೋಸ ಹೋಗಬೇಡಿ ಅಂತ ಹೇಳಿ ಉಪೇಂದ್ರ ದಂಪತಿ ಅವರ ಫ್ಯಾನ್ಸ್ಗಳಿಗೆ, ಪರಿಚಯಸ್ಥರಿಗೆ ಈ ವಿಡಿಯೋ ಸಂದೇಶದ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಈ ರೀತಿ ಮೊಬೈಲ್ಗಳನ್ನು ಹ್ಯಾಕ್ ಮಾಡೋದು ಈ ಹೆಸರಿನಲ್ಲಿ, ಅಂದರೆ ಉಪೇಂದ್ರ ಅಥವಾ ಬೇರೆ ಬೇರೆಯವರ ಹೆಸರಿನಲ್ಲಿ, ಸೆಲೆಬ್ರಿಟೀಸ್ಗಳ ಹೆಸರಿನಲ್ಲಿ ದುಡ್ಡನ್ನು ಕೇಳುವಂತಹದ್ದು ಖಯಾಲಿ ಆಗ್ತಾ ಇದೆ. ಎಲ್ಲೋ ಕೂತ್ಕೊಂಡು ಈ ರೀತಿಯ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೂ ಕೂಡ ಇದೇ ಆಗಿರುವಂಥದ್ದು. ಹಾಗಾಗಿಯೇ ತತ್ಕ್ಷಣಕ್ಕೆ ಯಾರಾದರೂ ಯಾಮಾರಬಹುದು, ಮೋಸ ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಉಪೇಂದ್ರ ಅವರು ಒಂದು ವಿಡಿಯೋ ಮಾಡಿ ಅದನ್ನು ಶೇರ್ ಮಾಡಿದ್ದಾರೆ. ಯಾರಾದರೂ ನಮ್ಮ ಹೆಸರಿನಲ್ಲಿ ದುಡ್ಡನ್ನು ಕೇಳಿದರೆ ಯಾವುದೇ ಕಾರಣಕ್ಕೂ ಅವರಿಗೆ ಕೊಡಬೇಡಿ, ಅದೊಂದು ಫೇಕ್ ಅಕೌಂಟ್ ಆಗಿರುತ್ತೆ, ನಮ್ಮ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವಂತಹ ಕೆಲಸ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಹ್ಯಾಕರ್ಸ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಉಪೇಂದ್ರ ದಂಪತಿ. ಸದಾಶಿವನಗರ ಠಾಣೆಯಲ್ಲಿ ದೂರು ದಾಖಲಾಗಿರುವಂತಹದ್ದು. ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೊಸ ನಂಬರ್ಗಳಿಂದ ಫೋನ್ ಬಂದಾಗ ಎಚ್ಚರವನ್ನು ವಹಿಸಿ. ದೂರು ಕೊಟ್ಟ ಬಳಿಕ ನಟ ಉಪೇಂದ್ರ ಅವರು ಮಾತನಾಡಿದಂಥದ್ದಿದು. ಇಬ್ಬರ ಮೊಬೈಲನ್ನು ಕೂಡ ಹ್ಯಾಕ್ ಮಾಡಲಾಗಿದೆ. ಈ ಹಿಂದೆ ಇದೇ ರೀತಿ ಹಲವು ಸೆಲೆಬ್ರಿಟೀಸ್ಗಳ ಹೆಸರಿನಲ್ಲೂ ಕೂಡ ದುಡ್ಡು ಪೀಕುವಂತಹ ಕೆಲಸ ಆಗಿದೆ. ಹಾಗಾಗಿ ಯಾರಾದರೂ ಯಾಮಾರುವಂತಹ ಚಾನ್ಸಸ್ ಇರುತ್ತೆ, ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತೆ. ತತ್ಕ್ಷಣಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ದೂರನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ಹ್ಯಾಕರ್ಸ್ಗಳ ಕಾಟ ಜಾಸ್ತಿ ಆಗ್ತಾ ಇರುವಂಥದ್ದು. ಸೈಬರ್ ಕ್ರೈಮ್ನಲ್ಲಿ ನೂರಾರು ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಅವರನ್ನು ಟ್ರೇಸ್ ಮಾಡೋದು ತುಂಬ ಕಷ್ಟ. ಜೊತೆ ನಟ ಉಪೇಂದ್ರ ಅವರಿದ್ದಾರೆ. ಅವರಿಗೆ ಡಿಜಿಟಲ್ ಹ್ಯಾಕರ್ಸ್ಗಳ ಕಾಟ ಶುರುವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಮೊದಲೇದಾಗಿ ಸರ್, ಇದು ಎಷ್ಟೊತ್ತಿಗೆ ಆಯಿತು ಸರ್? ಏನಂತ ಫಸ್ಟಿಗೆ ನಿಮಗೆ ಮೆಸೇಜ್ ಬಂದಿದ್ದು ಅಥವಾ ಫೋನ್ ಬಂದಿದ್ದೆ? ಇಲ್ಲ, ಏನಿಲ್ಲ, ನನಗೆ ನಂದು ಬ್ಲಾಕ್ ಆಗಿರುತ್ತೆ, ನನಗೆ ನಂಬರ್ ಬರೋಲ್ಲ ಯಾವುದು. ಪ್ರಿಯಾ ಅವರು ಮಕ್ಕಳದೇನೋ ಫೋನ್ ಬರುತ್ತೆ, ಕಾಲೇಜಿಂದ ಬರುತ್ತೆ, ಸ್ಕೂಲಿಂದ ಬರುತ್ತೆ, ಆ ಥರದ್ದು ಒಂದು ಫೋನ್ ಓಪನ್ ಇಟ್ಕೊಂಡಿರ್ತಾರೆ. ಅವ್ರ ನಂಬರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ, ಈ ಥರ *21* ಒಂದು ನಂಬರು ಹ್ಯಾಶ್ಟ್ಯಾಗು, ಈ ನಂಬರಿಗೆ ಫೋನ್ ಮಾಡಿ ನಿಮ್ಗೆ ಯಾವುದೋ ಒಂದು ಡೆಲಿವರಿ ಬರುತ್ತೆ ಅಂತ. ಇವ್ರು ಯಾವುದೋ ಆರ್ಡ್ರ್ ಮಾಡಿದ್ದಾರೆ ಅಂದ್ಕೊಂಡು ಫೋನ್ ಮಾಡಿದ್ದಾರೆ. ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಹೋಗ್ತಾ ಇಲ್ಲ ಅಂದ್ಬಿಟ್ಟು ನನ್ನ ನಂಬರಿಂದ ಮಾಡಿದ್ದಾರೆ, ನಂದು ಹ್ಯಾಕ್ ಆಗ್ಬಿಟ್ಟಿದೆ. ಆಮೇಲೆ ಗೊತ್ತಿಲ್ಲ ಅಂತ ಮಹಾದೇವ್ ಹತ್ರ ನಂಬರ್ ಇಸ್ಕೊಂಡು ಅದರಿಂದ ಮಾಡಿದ್ದಾರೆ, ಅವ್ರದ್ದು ಹ್ಯಾಕ್ ಆಗಿದೆ. 3 ಜನರದ್ದು ಫೋನ್ ಹ್ಯಾಕ್ ಆಗಿದೆ. ಹ್ಯಾಕ್ ಆಗ್ಬಿಟ್ಟು ನಮ್ಮಿಂದ ಮೆಸೇಜ್ಗಳು ಹೋಗ್ತಾ ಇದೆ ಎಲ್ಲರಿಗೂ. ಆದರೆ ಅರ್ಜೆಂಟ್ ಇದಿದೆ, ದುಡ್ಡು ಕಳಿಸಿ ಅಂತ ನಮ್ಮ ನಂಬರಿಂದನೇ ಹೋಗುತ್ತೆ. ಅವರು ಉಪೇಂದ್ರ ಅವರು ಅಥವಾ ಪ್ರಿಯಾ ಅವರೇನೋ ಫೋನ್ ಕೇಳಿದ್ದಾರೆ, ದುಡ್ಡು ಕೇಳಿದ್ದಾರೆ ಅಂದ್ಬಿಟ್ಟು ಅವರು ಚೆಕ್ ಮಾಡೋಕ್ಕೆ ಫೋನ್ ಮಾಡಿದ್ರೆ ಫೋನ್ ವರ್ಕ್ ಆಗ್ತಾ ಇಲ್ಲ. ಫೋನ್ ವರ್ಕ್ ಆಗ್ತಿಲ್ಲ, ನಿಜವಾದ ಪ್ರಾಬ್ಲಮ್ ಇರುವಂಥ ದುಡ್ಡು ಹಾಕ್ತಾ ಇದ್ದಾರೆ. ನಿಮ್ಮ ಫೋನು ಬರ್ತಾ ಇಲ್ಲ, ನಿಮ್ಮಿಂದ ಫೋನು ಹೋಗ್ತಾ ಇಲ್ಲ. ನಮ್ಮಿಂದ ಫೋನ್ ಹೋಗುತ್ತೆ, ನಮ್ಮ ಫೋನ್ ಬರ್ತಾ ಇಲ್ಲ. ಅರ್ಥ ಆಯ್ತಾ ಸರ್? ಇದು ಫಸ್ಟ್ ಟೈಮ್ ಆಗಿದ್ದ ಈ ಥರ ಏನಾದರೂ ಮೊದಲು ಯಾವತ್ತಾದರೂ ಆಗಿದೆ? ಇದೇ ಫಸ್ಟ್ ಟೈಮು. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸಾರ್ವಜನಿಕರಿಗೆ? ಆ್ಯಕ್ಚುಲಿ ಭಾಳ ಹುಷಾರಾಗಿರಿ, ಈ ಥರ ತುಂಬ ಆಗ್ತಾ ಇದ್ದಾವೆ. ಈ ಥರ ಯಾವ್ದಾರ ನಂಬರ್ ಬಂದಾಗ, ಅನ್ನೋನ್ ನಂಬರ್ ಬಂದಾಗ ತುಂಬ ಹುಷಾರಾಗಿರಿ. ಏನೋ OTPಗಳೇನೋ ಕೇಳ್ತಾರೆ, ಅಥವಾ ಈ ಥರ ಯಾವುದೋ ನಂಬರಿಗೆ ಫೋನ್ ಮಾಡಿ ಅಂತಾರೆ. ದಯವಿಟ್ಟು 10 ಸತಿ ಯೋಚನೆ ಮಾಡಿ, 10 ನಿಮಿಷ ಬಿಟ್ಟು ಮಾಡಿ, ಎಕ್ಸೈಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ಇದು ಆಗಿದ್ದು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು, ಅಥವಾ ಅವ್ರು ಯಾರಿಗೆ ಡೆಲಿವರಿ ಕೊಡೋರು ಅವ್ರನ್ನ ಕೇಳ್ಬೋದಾಗಿತ್ತು. AI ಮೂಲಕ ಏನೋ ವಾಯ್ಸ್ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಹೌದು, ಅದನ್ನು ಮಾಡ್ತಿದ್ದಾರೆ. ನಿನ್ನೆ ಆ್ಯಕ್ಚುಲಿ ಅದನ್ನು ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಯಾರೊಬ್ಬರು ಹೇಳ್ತಿದ್ರು ಈ ಥರ ವಾಯ್ಸ್ ಹ್ಯಾಕ್ ಮಾಡಿ, AI ಅಲ್ಲಿ ವಾಯ್ಸ್ ಹ್ಯಾಕ್ ಮಾಡಿ ಬೇರೆಯವ್ರಿಗೆ ಕಳಿಸ್ತಿದ್ದಾರೆ. ದಟ್ ಪ್ಲೀಸ್ ದುಡ್ಡು ಕಳಿಸು ಅಂತ ವಾಯ್ಸ್. ಸೊ ನನಗೆ ಫೋನ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಪ್ಲೀಸ್ ದುಡ್ಡು ಕಳಿಸು, ನಾನು ನಂಬರ್ ಕಳಿಸ್ತೀನಿ ಅಂತ ವಾಯ್ಸ್ ಹ್ಯಾಕ್ ಮಾಡ್ತಿದ್ದಾರೆ. ಸೊ ನಾವು ಒಂದು ಕೋಡ್ ವರ್ಡ್ ಅಥವಾ ನಮ್ಮ ಪರ್ಸ್ನಲ್ ಫ್ಯಾಮ್ಲಿದು ಒಂದು ಇದು ಇಟ್ಟಿರಬೇಕು. ದಟ್ ಈ ಥರ ಜೆನ್ವಿನ್ ಆಗಿ ಏನಾದ್ರು ಆಗಿದ್ರೆ ನಾನೇ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಒಂದು ಕೋಡ್ ವರ್ಡ್, ಒಂದು ಪಾಸ್ವರ್ಡ್ ನಾವು ಇಟ್ಕೋಬೇಕು ನಮ್ಮ ಫ್ಯಾಮ್ಲಿಯವ್ರ ಜೊತೆಲಿ ನಾವು. ಅಂದರೆ ನಿಮ್ಮ ಇದ್ರ ಮೂಲಕ ಏನು ವಾಟ್ಸಪ್ ಮೂಲಕ ಬೇರೆಯವ್ರು ದುಡ್ಡು ಕೇಳಿದ್ದಾರೆ, ನಿಮ್ಮ ಅಕೌಂಟ್ ಆಗಲಿ ಅಥವಾ ಉಪೇಂದ್ರ ಸರ್ ಅಕೌಂಟಿಂದ ಏನಾದರೂ ದುಡ್ಡು ಏನಾದರೂ ಕಟ್ ಆಗಿದೆ? ಇಲ್ಲ, ನಾವೆಲ್ಲ ಫ್ರೀಸ್ ಮಾಡಿದ್ದೀವಿ. ನಮಗೆ ಗೊತ್ತಾದ ತಕ್ಷಣ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆಯಿಂದ ಇಲ್ಲಿ ಇದ್ವಿ.
ಸೊ ಇದೆಲ್ಲ ವರ್ಕೌಟ್ ಮಾಡ್ತಾಯಿದ್ವಿ. ಯಾರ್ಯಾರು ದುಡ್ಡು ಕಳಿಸಿದ್ದಾರೆ ಅವ್ರಿಗೆ ಕೂಡ ಯುನೋ ಅದು ಫ್ರೀಸ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ಎಲ್ಲ ಅದನ್ನು ಹಾಂ ಅಲ್ಲ, ಎಲ್ಲರೂ ಎಚ್ಚರಿಕೆಯಲ್ಲಿ ಸ್ವಲ್ಪ ಹುಷಾರಾಗಿರಿ. ನಾವೆಲ್ಲರೂ ಇವಾಗ ಟ್ಯಾಪ್ ಮಾಡು ಪೇ ಮಾಡೋದು ಲಿಂಕ್ಸಲ್ಲಿ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ, ಜಾಸ್ತಿ ಫುಡ್ ತರಿಸ್ತೀವಿ. ತುಂಬ ಜನ ಇವಾಗ UPI ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಇಟ್ಕೊಂಡು ತುಂಬ ಜನ ಈ ಥರ ಫ್ರಾಡ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಇವಾಗ ಚಿಕ್ಕವರು ಕಲಿಸಿದ್ದಾರೆ, ದೊಡ್ಡವರು ದುಡ್ಡು ಕಲಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೋಬೇಕು ಆ್ಯಂಡ್ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಬಿಕಾಸ್ ಈ ಥರ ಯಾರು ಹ್ಯಾಕ್ ಮಾಡ್ಬೋದು ಅಂದರೆ ಯಾರಿಗೆ ಇದು ಆಗ್ಬೋದು. ನಿಮ್ಮ ಮೊಬೈಲ್ ಕಲ್ತೋಗಿದ್ರೆ ಏನು ಮಾಡಬೇಕು, ಸೈಬರ್ ಸೇಫ್ಟಿಗೋಸ್ಕರ ನಾವು ಏನು ಮಾಡಬೇಕು, ಇದು ನಾವು ತಿಳ್ಕೋಬೇಕು. ಬಿಕಾಸ್ ಎಲ್ಲರೂ ನಾವು ಆ್ಯಪ್ಸ್ ಯೂಸ್ ಮಾಡ್ತೀವಿ, ಪ್ಲಸ್ ಸೋಷಿಯಲ್ ಮೀಡಿಯಲ್ಲಿ ಕೂಡ ಇದ್ದೀವಿ, ಫೋಟೋಸ್ ಶೇರ್ ಮಾಡ್ತೀವಿ, ದುಡ್ಡು ಶೇರ್ ಮಾಡ್ತೀವಿ. ಸೊ ಇದರ ಬಗ್ಗೆ ನಾವು ತುಂಬ ಎಚ್ಚರಿಕೆ ಬೆಳೆಸಬೇಕು. ಥ್ಯಾಂಕ್ ಯು. ಇದಿಷ್ಟು ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ TV, ಬೆಂಗಳೂರು. ಟೆಕ್ನಾಲಜಿ ಬೆಳೀತಾ ಇದ್ದ ಹಾಗೆ ಅಡ್ವಾಂಟೇಜ್ಗಳು ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ಗಳು ಕೂಡ ಅಷ್ಟೇ ಇರುವಂತಹದ್ದು. ನೋಡಿ, ಈಗ ಹ್ಯಾಕರ್ಸ್ಗಳ ಕಾಟ, ಮತ್ತೊಂದು ಕಡೆ ಡಿಜಿಟಲ್ ಅರೆಸ್ಟು, ಈ ರೀತಿ ಹಲವು ರೀತಿಯಲ್ಲಿ ಹಣವನ್ನು ಪೀಕುವ, ಎಲ್ಲೋ ಕೂತ್ಕೊಂಡು ಹಣವನ್ನು ಎಗರಿಸುವಂತಹ ಕೆಲಸ ಆಗ್ತಾ ಇದೆ. ಅದು ಜನಸಾಮಾನ್ಯರಿಗೂ ಕೂಡ ಆಗ್ತಾ ಇದೆ, ಸೆಲೆಬ್ರಿಟೀಸ್ಗಳಿಗೂ ಕೂಡ ಆಗ್ತಾ ಇದೆ. ಹಾಗಾಗಿ ಈಗ ಉಪೇಂದ್ರ ಅವರು ಮತ್ತು ಪ್ರಿಯಾಂಕಾ ಅವರು ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ.